ಸಚಿವ ಬಿ ನಾಗೇಂದ್ರ ವಿರುದ್ಧ ಬಿಜೆಪಿ ಶಾಸಕರ ಪ್ರತಿಭಟನೆ ಮುಂದುವರೆದಿದೆ. ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯಬೇಕು ಅಂತ ಹೇಳಿ ಆಗ್ರಹಿಸಿ ಬಿಜೆಪಿ ತನ್ನ ಹೋರಾಟವನ್ನ ಮುಂದುವರೆಸಿದೆ. ಕಪ್ಪು ಬಟ್ಟೆಯನ್ನ ಧರಿಸಿ ವಿಧಾನಸೌಧದಲ್ಲಿ ಬಿಜೆಪಿಯ ಶಾಸಕರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಬಹುತೇಕ ಎಲ್ಲ ಶಾಸಕರು ಭಾಗಿಯಾಗಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಕಪ್ಪು ಟಿ ಶರ್ಟ್ ನ ಧರಿಸಿ ಅಧಿವೇಶನಕ್ಕೆ ತೆರಳೋಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಬಿಜೆಪಿ ಶಾಸಕರನ್ನ ಈ ಸಂದರ್ಭದಲ್ಲಿ ಮಾರ್ಷಲ್ಸ್ ಬಾಗಿಲಲ್ಲೇ ತಡೆದ್ರು. ಅತ್ತ ಆಡಳಿತಾರೂಢ ಕಾಂಗ್ರೆಸ್ನ ಸಚಿವರು ಹಾಗೆ ಶಾಸಕರು ಕೂಡ ಧರಣಿಯನ್ನ ಮಾಡ್ತಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ ಕಾಂಗ್ರೆಸ್ ಕೂಡ ಧರಣಿಯನ್ನ ಮಾಡ್ತಾ ಇದೆ. ಯಾಕೆ ಅಂದ್ರೆ ಬಿಜೆಪಿಯವರು ಬಿ ನಾಗೇಂದ್ರ ಅವರ ವಿಚಾರವನ್ನ ಇಟ್ಕೊಂಡು ಸದನವನ್ನ ಸರಿಯಾಗಿ ನಡೆಸುವುದಕ್ಕೆ ಬಿಡ್ತಾ ಇಲ್ಲ, ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡುವುದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ರತಿಭಟನೆಯ ಹಾದಿಯನ್ನ ಹಿಡಿಯುತ್ತಿದೆ. ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ತೆಲಂಗಾಣ ಚುನಾವಣೆಗೆ ಹೋಯ್ತು, ಎಲ್ಲಿಗೆ ಹೋಯ್ತು? ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ माता के ನಾಗೇಂದ್ರ ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ಇಷ್ಟೊತ್ತು ಬಿಜೆಪಿಯ ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸಿದ್ರೆ ಅವರ ಆಗ್ರಹ ಇರುವುದು ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡಿಬೇಕು ಅಂತ ಹೇಳಿ. ನಿಮ್ಗೆ ನೆನಪಿರಬಹುದು, ಸದನ ಆರಂಭ ಆದಂಥ ದಿನದಿಂದಾನೂ ಬಿಜೆಪಿ ಇದೇ ವಿಚಾರವಾಗಿ ಪಟ್ಟನ್ನ ಹಿಡಿದಿದೆ. ಕಲಾಪದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಕಲಾಪದ ಹೊರಗೂ ಕೂಡ ಪ್ರತಿಭಟನೆಯನ್ನ ಮಾಡಿದೆ. ಇವತ್ತು ಕಪ್ಪು ಟಿ ಶರ್ಟ್ ನ ಧರಿಸಿ ಸದನದ ಒಳಗೆ ನುಗ್ಗೋದಕ್ಕೆ ಪ್ರಯತ್ನವನ್ನ ಪಟ್ಟಂತಹ ಟೈಮ್ನಲ್ಲಿ ಮಾರ್ಷಲ್ಸ್ ಅವರನ್ನ ತಡೆದಿದ್ದಾರೆ. ಅದಾದ ನಂತರ ವಿಧಾನಸೌಧದ ಮುಂಭಾಗದಲ್ಲಿ ಬಿಜೆಪಿಯ ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ರು, ನಾಗೇಂದ್ರ ರಾಜೀನಾಮೆಗೆ ಪಟ್ಟನ್ನ ಹಿಡಿದ್ರು. ಮತ್ತೊಂದು ಕಡೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ ಕಾಂಗ್ರೆಸ್ನ ಶಾಸಕರ ಪ್ರತಿಭಟನೆಯನ್ನ ಗಮನಿಸ್ತಾ ಇದ್ದೀರಿ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಬಿಜೆಪಿಯ ಉಚ್ಚಾಟಿತ ಶಾಸಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ವಾದ ಏನು? ಬಿಕೆ ಹರಿಪ್ರಸಾದ್, ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬಿ ನಾಗೇಂದ್ರ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯದ ಜನರ ಸಮಸ್ಯೆಯ ಬಗ್ಗೆ ಸದನದಲ್ಲಿ ಚರ್ಚೆಯಾಗಬೇಕು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಹಲವು ವಿಚಾರಗಳಿವೆ ಚರ್ಚೆ ಮಾಡೋದಕ್ಕೆ. ರಾಜಕೀಯ ಕಾರಣಕ್ಕಾಗಿ ಬಿಜೆಪಿ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದೆ.
ಜನರ ಸಮಸ್ಯೆಯ ಬಗ್ಗೆ ಚರ್ಚೆಯನ್ನ ಮಾಡುವುದಕ್ಕೆ ಬಿಜೆಪಿ ರೆಡಿ ಇಲ್ಲ ಅಂತ ಹೇಳಿ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ನ ಶಾಸಕರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ವಿಧಾನಸೌಧದ ಆವರಣದಲ್ಲಿ ಬಿಜೆಪಿಯ ಪ್ರತಿಭಟನೆ, ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ, ಮತ್ತೊಂದು ಕಡೆ ಕಾಂಗ್ರೆಸ್ನ ಶಾಸಕರ ಪ್ರತಿಭಟನೆ, ಬಿಜೆಪಿ ಸದನವನ್ನ ನಡೆಸೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪಿಸಿ. ನಾಗೇಂದ್ರ ಸರ್, ನಿಮ್ಮ ಒಬ್ಬರ ಸಲುವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಏನು ಮಾತಾಡಬಾರ್ದು ಅಂತ ಹೇಳಿದ್ರೆ ನಾನು ಏನೋ ಯಾಕೆ ನಿಮ್ಮಿಂದಾಗಿ ಒಂದು ವಾರದ ಕಲಾಪ ನಡೆದಿಲ್ಲ ನಾಗೇಂದ್ರ ಅವರೇ. ಈಗ ಎಲ್ಲ ಕೂಡ ಪ್ರಕರಣ ನ್ಯಾಯಾಲಯದಲ್ಲಿದೆ, ನಾನೇನು ಮಾತಾಡೋದಿಲ್ಲ ಹೇಳಿದ್ದಾರೆ. ಅಲ್ಲ ಓಕೆ ಸರ್, ನಿಮ್ಮ ಅಧ್ಯಕ್ಷ ಡೈರೆಕ್ಷನ್ ಏನೇ ಇರ್ಬೋದು ಸರ್, ಅಟ್ಲೀಸ್ಟ್ ಈಗ ನಿಮ್ಮ ವಿಚಾರವಾಗಲ್ವಾ ಸರ್? ನ್ಯಾಯಾಲಯದಲ್ಲಿದ್ದಾಗ ನಾನು ಏನು ಮಾತಾಡ್ಬೋದು ಅಂತ ಹೇಳಿ ನನಗೆ ಡೈರೆಕ್ಷನ್ ಬಂದಿದೆ, ನಾನು ಹೇಳಿದೆ. ಆಮೇಲೆ ನಿಮ್ಮ ವಿಚಾರವಾಗಿ ಇಡೀ ಪಕ್ಷ ನಿಮ್ ಜೊತೆ ನಿಂತಿದೆ ಸರ್. ಇವತ್ತು ಇಡೀ ಪಕ್ಷ ನಿಮ್ ಜೊತೆ ನಿಂತಿದೆ. ಬರದ ಬಗ್ಗೆ ಪ್ರಮುಖವಾಗಿ ಚರ್ಚೆ ಬರದ ಬಗ್ಗೆ ಅವರು ಸದನದಲ್ಲಿ ಚರ್ಚೆಗೆ ಬರ್ಲಿಕ್ಕೆ ತಯಾರಿನೇ ಇಲ್ಲ. ಅವರು ಬರೀ ಒಂದು ಈ ವಿಚಾರವನ್ನು ಇಟ್ಕೊಂಡು ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಇದಕ್ಕೆಲ್ಲ ಕೂಡ ನಾವೆಲ್ಲ ನಮ್ಮ ಪಕ್ಷ ಸನ್ನಿಧವಾಗಿದೆ. ಕೋರ್ಟ್ ಅಲ್ಲಿ ಪ್ರಕರಣ ಇದೆ, ಆ ವಿಚಾರಗಳನ್ನ ನಾವು ಹೇಳ್ಬೇಕು ಅನ್ಕೊಂತೀವಿ, ಅವ್ರು ಬರ್ತಾ ಇಲ್ಲ. ಅದನ್ನು ಸುಳ್ಳಾಗ್ತದೆ. ನಾನು ಒಬ್ಬ ದಲಿತ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಎಲ್ಲ ಇದ್ದಾರೆ. ಸುಮಾರು 126 ಬಿಜೆಪಿ ಅವರು ರಾಜೀನಾಮೆ ಮಾಡಬೇಕು. ಒಂದ್ ಕಡೆ ಬಿಜೆಪಿಯವರು ಕೂಡ ರಾಜೀನಾಮೆಗೆ ಬಿಗ್ ಬಟನ್ ಹಿಡಿದು ಉಭಯ ಮಂಡಳದಲ್ಲಿ ಕೂಡ ಸದನದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಮಗದೊಂದ್ ಕಡೆ ಈಗ ಆಡಳಿತ ಕಾಂಗ್ರೆಸ್ ನಾಯಕರು ಕೂಡ ಈಗ ಪ್ರತಿಭಟನೆ ಮಾಡಿದ್ದಾರೆ. ಸರ್, ಈಗ ಮುಖ್ಯವಾಗಿರುವಂತದ್ದು ನೇರವಾಗಿ ಒಂದು ಪ್ರಶ್ನೆ ಬರ್ತೀನಿ. ಈ ಪ್ರತಿಭಟನೆ ಅನ್ನುವಂಥದ್ದು ಪಾಲಿಟಿಕ್ಸ್ ಆಗ್ತಿದೆ ಅಂತ ಚರ್ಚೆ ಆಗ್ತಿದೆ. ಈಗ ಸದನದಲ್ಲಿ ಅವರೊಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ, ಅವಕಾಶ ಕೊಡೋದಿಲ್ಲ, ನಾವು ರಾಜೀನಾಮೆ ಪಡಿಲೇಬೇಕು ಅಂತ. ನೀವು ಕೆಪಿಸಿಸಿ ಅಧ್ಯಕ್ಷರಾಗಿ ಸೊ ಏನ್ ಹೇಳ್ತೀರಿ? ಈಗ ಸರ್ಕಾರದಲ್ಲಿ ಇದ್ದು ನಾವು ಪ್ರತಿಭಟನೆ ಮಾಡಕ್ಕಾಗಲ್ಲ. ಸದನದೊಳಗಡೆ ಸರ್ಕಾರ ಇರೋದು ಎಲ್ಲಾ ವಿರೋಧ ಪಕ್ಷದವ್ರಿಗೆ ಮತ್ತು ಉತ್ತರ ಕೊಡ್ಲಿಕ್ಕೆ ನಾವ್ ಇರ್ತಕ್ಕಂಥದ್ದು. ಅದು ಯಾವುದೇ ವಿಚಾರ ಇದ್ರೆ ನಾವು ಚರ್ಚೆಗೆ ತಯಾರಿದ್ದೀವಿ. ವಿಸಗುರು ಮೋದಿ ತಡಿಪಾರ್ ಅಮಿತ್ ಶಾ ತರ ಓಡೋಗೋದಿಲ್ಲ ಪಾರ್ಲಿಮೆಂಟ್ ಇಂದ. ಉತ್ತರ ಕೊಡಕ್ ನಾವು ತಯಾರಿದ್ದೀವಿ. ಚರ್ಚೆ ಆಗಲಿ. ಬರ ಪರಿಹಾರ ಏನ್ ಬರದ ಸ್ಥಿತಿ ಏನಿದೆ ಅಂತ 18 ಜಿಲ್ಲೆಗಳಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿ ಇದೆ. ಜಾನುವಾರು ದನಕರುಗಳಿಗೆ ನೀರು ಮೇವು ಸಿಗ್ತಾ ಇಲ್ಲ, ಜನಗಳಿಗೆ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಹಿಂದೆ ಇದೇ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಸಂಸತ್ ಸದಸ್ಯರ ಜೊತೆ ಒಂದು ಸಭೆ ಮಾಡಿ ಬರ ಪರಿಹಾರದಲ್ಲಿ ಮಾನ್ಯ ವಿಸಗುರು ನರೇಂದ್ರ ಮೋದಿ ಮತ್ತು ತಡಿಪಾರ್ ಅಮಿತ್ ಶಾ ಅವರಿಗೆ ಒಂದು ಬೇಡಿಕೆ ಇಟ್ಟಿದ್ದು 10,000 ರೂಪಾಯಿ ಕೊಡಬೇಕು ಅಂತ ಹೇಳಿ ಪರಿಹಾರವಾಗಿ. ಅದ್ರ ಜೊತೆಗೆ ಒಂದು ಅಧ್ಯಯನ ಮಾಡ್ಲಿಕ್ಕೆ ತಂಡವನ್ನು ಕಳಿಸಿ ಅಂತದ್ದು ಎರಡೂ ಮಾಡಿಲ್ಲ. ಚರ್ಚೆ ಆದ್ರೆ ಅವ್ರ ಹಣವನ್ನು ಬಿಡುಗಡೆ ಮಾಡಕ್ಕಾಗತ್ತೆ. ಅವರ ಕರ್ನಾಟಕ ರಾಜ್ಯಕ್ಕೆ ಹಣ ಕೊಡೋದಿಲ್ಲ. ಆದ್ರಿಂದ ಸಂಪೂರ್ಣವಾಗಿ ದಿಕ್ ತಪ್ಪಿಸ್ಲಿಕ್ಕೋಸ್ಕರ ಇದೊಂದು ನಾಗೇಂದ್ರ ನಾವು ಇಶ್ಯೂ ಇಟ್ಕೊಂಡು ಅವ್ರು ಗಲಾಟೆ ಮಾಡ್ತಾರೆ. ಜನರ ನಿರೀಕ್ಷೆ ಇರುತ್ತೆ ಈ ಸದನ ಅಂತಂದಾಗ ಇದೊಂದು ಅಮೂಲ್ಯವಾದ ಸಮಯ ಅಂತ. ಇದು ಕಲಾಪಗಳೇ ನಡೆಯಲ್ಲ, ಬಲಿಯಾಗ್ತವೆ ಅಂತಂದ್ರೆ ಜನರು ಏನ್ ನಿರೀಕ್ಷೆ ಇಟ್ಕೊಬೇಕಾಗತ್ತೆ? ಏನಂದ್ರಿ? ಅಲ್ಲ, ಈ ಎರಡು ಸದನಗಳು ಜನರ ನಿರೀಕ್ಷೆಗೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತ ಒಂದು ವೇದಿಕೆ. ಭಾರತೀಯ ಜನತಾ ಪಾರ್ಟಿ ಅವ್ರ ಜೀವನ ಉದ್ದಕ್ಕೂ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿದವರಲ್ಲ. ಸ್ವತಂತ್ರ ಹೋರಾಟಕ್ಕೆ ಸ್ಪಂದಿಸಿದವರಲ್ಲ. ಬಡವರ ಬಗ್ಗೆ ಮಾತಾಡಿದವರಲ್ಲ. ಮಂಕಿ ಬಾತ್ ಮಾತಾಡ್ತಾರಲ್ಲ. ಇವರು 12 ವರ್ಷ ಆಯ್ತು. ಯಾವತ್ತಾದ್ರೂ ಮಹಿಳೆಯರ ಬಗ್ಗೆ, ರೈತರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಯುವಕರ ಬಗ್ಗೆ, ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಏನಾದ್ರು ಮಾತಾಡಿದಾರಾ? ಇವ್ರಿಗೆ ಅವೆಲ್ಲ ಬೇಕಾಗಿಲ್ಲ. ಉಂಡಿ ಕಳ್ತನ ಮಾಡೋದು ಒಂದೇ ಬೇಕಾಗಿರೋದು. ಉಂಡಿನಲ್ಲಿ ಒಳ್ಳೆ ಲಾಭ ಆಗ್ತಾ ಇದೆ, ಉಂಡಿ ಕಳ್ತನ ಮಾಡ್ತಾ ಇದ್ದಾರೆ. ಅದ್ರ ಬಿಟ್ರೆ ಬೇರೆ ಏನು? ಮೊದಲು ರಾಜೀನಾಮೆ ಕೊಡಿ, ಆಮೇಲೆ ಚರ್ಚೆಗೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಚರ್ಚೆ ಆಗ್ಲಿ, ರಾಜೀನಾಮೆ ಹಾಕೊಡ್ಬೇಕು. ಚರ್ಚೆ ಆಗ್ಲಿ, ತಪ್ಪಿತಸ್ಥಿದ್ರೆ ನಾವೇ ರಾಜೀನಾಮೆ ತಗೋ. ಬರಗಾಲದ್ದು ನೀವು ಘೋಷಣೆ ಮಾಡಿಲ್ಲ, ನೀವು ಹೆಂಗ್ ಚರ್ಚೆ ಮಾಡ್ತೀರಾ ಅವರು ಕೇಳ್ತಿದ್ದಾರೆ. ಬರಗಾಲ ಘೋಷಣೆ ಮಾಡಕ್ಕೆ ಎಲ್ಲ ಮಂತ್ರಿಗಳು ಹೋಗಿದಾರಲ್ಲ. ಇವ್ರು ಎಷ್ಟು ಸಹಕಾರ ಕೊಟ್ರು? ಯಾವುದೇ ಮಂತ್ರಿ ಹೋದ್ರೇನು ಅಲ್ಲಿ ಹೋಗಿಲ್ಲ. ಆದ್ರಿಂದ ಬರಗಾಲದ ವಿಚಾರದಲ್ಲಿ ಇವ್ರಿಗೆ ಮಾತಾಡಕ್ಕೆ ಎಂತ ನೈತಿಕ ಹಕ್ಕಿಲ್ಲ. ಯಾಕಂದ್ರೆ ಈಗಾಗಲೇ 1 ತಿಂಗಳಿಂದ ನಮ್ಮ ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಬರ ಪರಿಹಾರ ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ. ಇವರಿಗೆ ಚರ್ಚೆ ಮಾಡೋ ಯೋಗ್ಯತೆ ಇಲ್ಲ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರ ಸ್ಪಷ್ಟವಾದ ಮಾತುಗಳು. ಸೆಷನ್ ಆರಂಭ ಆಗಿದ್ದು ಮೊನ್ನೆ 13ನೇ ತಾರೀಕು. ಈಗಾಗಲೇ ಸೆಷನ್ ಆರಂಭ ಆಗಿ 9 ದಿನಗಳಾಯ್ತು. ಏನ್ ಚರ್ಚೆ ಆಯ್ತು ಅಂತ ಕೇಳಿದ್ರೆ, ರಾಜ್ಯದ ಜನರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ
ಬರ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಏನ್ ಚರ್ಚೆ ಆಯ್ತು, ನೀರಿನ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಏನ್ ಚರ್ಚೆ ಆಯ್ತು, ಬೆಳೆಗಳು ಹಾಕೋಕಾಗದೆ ರೈತರು ಮಾಡ್ತಾ ಇರುವಂತಹ ಒದ್ದಾಟ, ರೈತರ ಪರದಾಟ ಏನ್ ಚರ್ಚೆ ಆಯ್ತು ಅಂತ ಕೇಳಿದ್ರೆ ಏನೂ ಚರ್ಚೆ ಆಗಿಲ್ಲ. ಚರ್ಚೆ ಮಾಡೋದಕ್ಕೆ ಸದನ ಆರ್ಡರ್ ನಲ್ಲಿ ಇರಲೇ ಇಲ್ಲ. ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟನ್ನ ಹಿಡಿದಿದೆ. ರಾಜೀನಾಮೆಯನ್ನ ಪಡೆಯುವುದಕ್ಕೆ ಕಾಂಗ್ರೆಸ್ ಸಿದ್ಧ ಇಲ್ಲ. ಈಗ ಕಾಂಗ್ರೆಸ್ನ ಸದಸ್ಯರು ಕೂಡ ಸದನದಲ್ಲಿ ಬಿಜೆಪಿ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. 27ನೇ ತಾರೀಕು ಸೆಷನ್ ಎಂಡ್ ಆಗ್ತಾ ಇದೆ. ಅಂದ್ರೆ ಇನ್ನುಳಿದಿರೋದು 5 ರಿಂದ 6 ದಿನಗಳ ಸಮಯ ಮಾತ್ರ. ಅಟ್ಲೀಸ್ಟ್ ಆ ಸಮಯದಲ್ಲಾದ್ರೂ ರಾಜ್ಯದ ವಾಸ್ತವ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಚರ್ಚೆಯಾಗುತ್ತಾ ಅಥವಾ ಈ ಪ್ರತಿಷ್ಠೆಯ ಹೋರಾಟಕ್ಕೆ ಇದು ಮುಗಿದು ಹೋಗ್ಬಿಡುತ್ತಾ? ರಾಜ್ಯದ ಜನರ ಸಮಸ್ಯೆಗಳು, ನಿರೀಕ್ಷೆಗಳು ಹಾಗೆ ಉಳಿದು ಹೋಗ್ಬಿಡುತ್ತಾ? ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇರುವಂತಹ ವಿಚಾರ. ಜನಪ್ರತಿನಿಧಿಗಳು ಅನ್ನಿಸಿಕೊಂಡವರು ತಾವು ಮಾಡ್ತಾ ಇರುವಂತಹ ಈ ಹೋರಾಟ, ಸದನದಲ್ಲಿ ತಾವು ಎಬ್ಬಿಸ್ತಾ ಇರುವಂತಹ ಈ ಗದ್ದಲ, ತಾವು ಚರ್ಚೆ ಮಾಡಬೇಕಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಗತ್ಯವಾಗಿ ಪರಾಮರ್ಶೆ ಮಾಡ್ಕೋಬೇಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.